ದೂರು ಕೊಟ್ಟಿದ್ದಾರೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಆಡಮ್ ಪಾಷಾ ವಿರುದ್ಧ ಕ್ರಮಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಸುಳ್ಳು ದೂರು ನೀಡಿ ಸಿಕ್ಕಿಬಿದ್ದಿದ್ದಾರೆ ಆಡಮ್ ಪಾಷಾ. ನಿಮಗೆಲ್ಲ ಗೊತ್ತಿರುವ ಹಾಗೆ ಇವರು ಮಾಜಿ ಬಿಗ್ ಬಾಸ್ ಸ್ಪರ್ಧಿ, ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಇವರು ಆಡಮ್ ಪಾಷಾ. ಸುಳ್ಳು ದೂರು ನೀಡಿ ಈಗ ಆಡಮ್ ಪಾಷಾ ಸಿಕ್ಕಾಕೊಂಡಿದ್ದಾರೆ. ಎಫ್ಐಆರ್ ವೇಳೆ ರಾಂಗ್ ನಂಬರ್ ಕೊಟ್ಟಿದ್ರು ಆಡಮ್ ಪಾಷಾ. ಬಟ್ಟೆಯನ್ನ ತಾನೇ ಹರಿದುಕೊಂಡು ನನಗೆ ಆ ಲಾರಿ ಚಾಲಕ ಹೊಡೆದಿದ್ದಾನೆ, ನನ್ನ ಬಟ್ಟೆಯನ್ನ ಹರಿದಿದ್ದಾನೆ ಅಂತ ಹೇಳಿ ಸುಳ್ಳು ದೂರನ್ನ ಕೊಟ್ಟಿರ್ತಾರೆ. ಖಾಕಿ ತನಿಖೆ ವೇಳೆ ಅಸಲಿ ಸತ್ಯ ಬಯಲಾಗುತ್ತೆ. ಸಿಸಿಟಿವಿ ಪರಿಶೀಲನೆಯಲ್ಲಿ ಆಡಮ್ ಪಾಷಾನ ಕಳ್ಳಾಟ ಬಯಲಾಗುತ್ತೆ. ಎಲೆಕ್ಟ್ರಾನಿಕ್ ಸಿಟಿ ಠಾಣೆಗೆ ಆಡಮ್ ಪಾಷಾ ದೂರು ಕೊಟ್ಟಿರ್ತಾರೆ. ಕ್ರಮ ಕೈಗೊಳ್ಳಲು ಹಿರಿಯ ಅಧಿಕಾರಿಗಳು ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಲ್ಲ ನೋಡಿ, ಎಫ್ಐಆರ್ ಪ್ರತಿಯನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಈ ಆಡಮ್ ಪಾಷಾ ವಿರುದ್ಧ ಈಗ ಪೊಲೀಸರು ಕ್ರಮಕ್ಕೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಏನಿದು ಪ್ರಕರಣ? ಯಾಕೆ ಈ ರೀತಿಯಾಗಿ ಸುಳ್ಳು ದೂರನ್ನ ದಾಖಲು ಮಾಡಿದ್ರು ಈ ಆಡಮ್ ಪಾಷಾ? ಬಿಗ್ ಬಾಸ್ನ ಮಾಜಿ ಸ್ಪರ್ಧೆ ಆಡಮ್ ಪಾಷಾ, ನಿಮಗೆ ಆ ಫೋಟೋದಲ್ಲಿ ತೋರಿಸ್ತಾ ಇದ್ದೀವಲ್ಲ, ನೆನಪಿದ್ರೆ ಗೊತ್ತಾಗುತ್ತೆ. ಇವರು ಇಲ್ಲಿ ಸುಳ್ಳು ದೂರನ್ನ ದಾಖಲು ಮಾಡಿರ್ತಾರೆ ಓರ್ವ ಲಾರಿ ಚಾಲಕನ ವಿರುದ್ಧವಾಗಿ. ಲಾರಿ ಚಾಲಕ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ, ನನ್ನ ಬಟ್ಟೆಯನ್ನ ಹರಿದಾಕಿ ಮನಸೋ ಇಚ್ಛೆ ನನ್ನನ್ನು ಥಳಿಸಿದ್ದಾನೆ, ಹೀಗೆ ಬಹಳಷ್ಟು ಆರೋಪಗಳನ್ನ ಮಾಡಿ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ ಈ ಆಡಮ್ ಪಾಷಾ ಎಲೆಕ್ಟ್ರಾನಿಕ್ ಸಿಟಿ ಠಾಣೆಗೆ. ಅದಾದ ನಂತರ ತನಿಖೆಯನ್ನ ಆರಂಭ ಮಾಡ್ತಾರೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು. ಆಗ ಸಿಸಿಟಿವಿ ಕ್ಯಾಮೆರಾದಲ್ಲಿ ನೋಡ್ತಾರೆ. ಆಗ ಗೊತ್ತಾಗುತ್ತೆ ಈ ಆಡಮ್ ಪಾಷಾ ತನ್ನ ಬಟ್ಟೆಯನ್ನ ತಾನೇ ಹರಿದುಕೊಂಡು ಹೈ ಡ್ರಾಮಾ ಕ್ರಿಯೇಟ್ ಮಾಡಿರೋದು, ಸುಳ್ಳು ದೂರನ್ನ ನೀಡಿದ್ದಾರೆ. ಪೊಲೀಸರು ಕಾನೂನು ಅಂದ್ರೆ ಇವರಿಗೆ ಆಟ ಆಗ್ಬಿಟ್ಟಿದೆ.